ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿರಿ, ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾನಿವತ್ತು ಬಂದುಬಿಟ್ರೆ ನಮ್ಮ ಮಗಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡ್ಸೋಕೆ ಹೋಗ್ತಿದ್ದೀವಿ. ಲಾಸ್ಟ್ ಟೈಮೇ ಹೋಗಿದ್ವಿ, ಆದರೆ ನಾನು ಮನೆ ಕೆಲಸ ಅನ್ಕೊತ ಲೇಟ್ ಮಾಡ್ಕೊಂಡು ಹೋಗಿದ್ದ ಸಲುವಾಗಿ ನಾನು ಪ್ರಿನ್ಸಿಪಲ್ ಯಾರೂ ಇದ್ದಿಲ್ಲ. ಇನ್ನು ಇವತ್ತಾದರೂ ಬೇಗ ಹೋಗೋಣಂತ ನಾನು ಹೋಗಿದ್ದೀನಿ ರೀ. ಇಲ್ಲೊಂದು ಸ್ಕೂಲ್ಗೆ ಹೋಗಿದ್ವಿ. ಇಲ್ಲಿ ಹೋಗಿ ನೋಡ್ಕೊಂಬರೋಕೆ ಹೋಗಿದಾಗ ನಮಗೇನೋ ಅಲ್ಲಿ ಇಷ್ಟ ಆಗಿಲ್ಲ ಅನ್ನೋಕ್ಕಿಲ್ಲ, ಅಲ್ಲಿ ನಮ್ಮ ಮನೆಗಳವ್ರು ಯಾರೂ ಇದ್ದಿಲ್ಲ ಸಲುವಾಗಿ ನಾವು ಬೇಡ ಅಂಥೇಳಿ ಇನ್ನೊಂದು ಸ್ಕೂಲ್ಗೆ ಹೋಗಿದ್ದೀವಿ ರೀ. ಫಸ್ಟ್ ಈ ಸ್ಕೂಲ್ಗೆ ಹೋಗಿದ್ವಿ, ಅಂದರೆ ಚೆನ್ನಾಗೈತೆ. ಅಂದರೆ ಈ ಸ್ಕೂಲಲ್ಲಿ ಸ್ಟ್ರೆಂತ್ ಜಾಸ್ತಿ ಐತೆ ರೀ. ಸ್ಟ್ರೆಂತ್ ಇದ್ದರೆ ಏನು, ಇಲ್ಲಾಂದ್ರೆ ಏನು, ಓದೋ ಮಕ್ಕಳು ಎಲ್ಲಾದರೂ ಓದ್ತಾರೆ. ಮತ್ತು ನನಗೆ ಇಲ್ಲೇ ಹಾಕೋದು ಇಷ್ಟ ಇತ್ತು, ಆದರೆ ನಮ್ಮ ಯಜಮಾನ್ರಿಗೆ ಇಲ್ಲಿ ಹಾಕೋದು ಇಷ್ಟ ಇದ್ದಿಲ್ಲ. ಯಾಕೆಂದರೆ ಭಾಳ ಜನ ಸ್ಟ್ರೆಂತ್ ಇದ್ದಾರೆ, ನಮ್ಮ ಮಗಳು ಇನ್ನೂ ಚಿಕ್ಕವಳಲ್ವಾ, ಅದಕ್ಕೆ ಸ್ವಲ್ಪ ಆಲೋಚನೆ ಮಾಡಿ ಹಾಕೋಣ ಅಂತ. ಆಮೇಲೆ ಇನ್ನೊಂದು ಸ್ಕೂಲ್ ಕಡೆ ಹೋಗಿದ್ದೀವಿ ರೀ. ಆ ಇನ್ನೊಂದು ಸ್ಕೂಲ್ ಕಡೆ ಬಂದುಬಿಟ್ಟು ಇಂಡೋ ಅಮೇರಿಕನ್ ಅಂತ ರೀ, ಲಾರ್ಡ್ಸ್ ಇಂಡೋ ಅಮೇರಿಕನ್ ಅಂತ. ಅಲ್ಲಿ ಹೋಗಿ ಒಂದು ಸರಿ ಕೇಳೋಣ ಅಂತ ಅಲ್ಲಿ ಹೋಗಿದ್ವಿ. ಯಾಕೆಂದರೆ ಈಗ ಸ್ಕೂಲ್ ಆಗಲೇ ಸ್ಟಾರ್ಟ್ ಆಗಿ ಇನ್ನೊಂದು 5 ಡೇಸ್ ಐತೆ ಅನ್ನೋಕ್ಕೆ ನಾವು ಹೋಗಿದ್ವಿ. ಆದರೆ ವೀಡಿಯೋ ಎಡಿಟ್ ಮಾಡೋಕೆ ನನಗೆ ಟೈಮ್ ಇದ್ದಿಲ್ಲ ಸಲುವಾಗಿ ಇನ್ನು ಇವಾಗ ಮಾಡ್ತಿದ್ದೀನಿ ರೀ. ಇವಾಗ ಇದು ನೋಡಿರಿ, ಲಾರ್ಡ್ಸ್ ಇಂಡೋ ಅಮೇರಿಕನ್ ಆಫ್ ಎಜುಕೇಷ್ನಲ್ ಏನಿದೆ ಸ್ಕೂಲ್ ಹೆಸರು, ಆ ಸ್ಕೂಲಿಗೆ ಕರ್ಕೊಂಡು ಬಂದಿದ್ದೀವಿ. ಅಲ್ಲಿ ನನ್ನ ಮಗಳೇನು ಬಂದಿಲ್ಲ ರೀ. ನಾನು ನಮ್ಮ ಯಜಮಾನ್ರು ಇಬ್ಬರೇ ಹೋಗಿದ್ವಿ. ನಮ್ಮ ಮಗಳು ಊರಿಗೆ ಹೋಗಿದ್ಲು ರೀ. ಇನ್ನು ತಾನು ಬರೋಷ್ಟರಲ್ಲೇ ಅಡ್ಮಿಷನ್ ಎಲ್ಲ ಮುಗಿಸ್ಬಿಡೋಣ ಅಂತೇಳಿ ಬಂದಿದ್ವಿ. ಇಲ್ಲಿ ಎಲ್ಲ ಮಾತಾಡಿಕೊಂಡು, ಇಲ್ಲಿ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಸ್ಕೂಲ್ಗೆ ಅಂತ ಮಕ್ಕಳನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದಾರೆ. ನಾವು ಓದೋ ಟೈಮಲ್ಲಿ ನಮಗೆ ಯಾರು ವೆಲ್ಕಮ್ ಮಾಡೋರೇ ಇದ್ದಿಲ್ಲಪ್ಪ. ನಾವೇ ಹೋಗಿ ಕ್ಲಾಸೆಲ್ಲ ಕ್ಲೀನಾಗಿ ಕಸ ಬಳಿದು ಬಂಡೆ ಒರೆಸಿ ಮತ್ತು ಆಮೇಲೆ ಸ್ಕೂಲ್ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡೋವಂಥ ಪರಿಸ್ಥಿತಿ ಇತ್ತು ಅವಾಗೆ. ಇವಾಗ ಏನಿಲ್ಲಪ್ಪ, ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಸಹ ಎಲ್ಲ ಕೆಲಸ ಮಾಡೋರು ಬಂದುಬಿಟ್ಟಿದ್ದಾರೆ ಈಗ. ಇನ್ನು ಅಲ್ಲಿ ಕೇಳ್ಕೊಂಡೋಗಿ ಅಲ್ಲಿನೂ ದುಡ್ಡಿಂದೆಲ್ಲ ಮಾತಾಡಿಕೊಂಡು ಆಮೇಲೆ ಫೋಟೋಸ್ ಬೇಕಾಗಿತ್ತು ರೀ ನನ್ನ ಮಗಳದು. ಇನ್ನು ಫೋಟೋಸ್ನು ತೊಗೊಂಡು ಹೋಗೋಣ ಅಂತ ಬಂದಿದ್ವಿ. ಇವು ಸಣ್ಣವ್ರಿ ಪಾಸ್ ಫೋಟೋ ಬೇಕಂತಲ್ವ. ನಮ್ಮ ಸ್ಕೂಲ್ ಟೈಮಲ್ಲಿ ನಮಗೇನು ಕೇಳಿದ್ದಿಲ್ಲ, ಅಂದರೆ ನಾನು ಬೇರೆ ಸ್ಕೂಲ್ ಸೇರಿದಾಗ ಅಲ್ಲಿ ಕೇಳಿದ್ರು ಅಷ್ಟೇ ಹೊರತು ಗೌರ್ಮೆಂಟ್ ಸ್ಕೂಲಲ್ಲಿ ಕೇಳಿದ್ದಿಲ್ಲ. ಇನ್ನು ನನ್ನ ಮಗಳಿಗೆ ಇವಾಗಿಂದನೇ ಸ್ಟಾರ್ಟ್ ಎಲ್ಲ ಫೋಟೋಸು ಎಲ್ಲ ಅಂತ. ಇನ್ನು ಅವ್ರ ಫೋಟೋಸು, ನಂದು ನಮ್ಮ ಯಜಮಾನ್ರು ಫೋಟೋಸ್ ಸಹ ಇಸ್ಕೊಂಡಿದ್ದಾರೆ. ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ಇಸ್ಕೊಂಡಿದ್ದಾರೆ ರೀ. ಏನು ಆಧಾರ್ ಕಾರ್ಡ್ ಇದ್ದಿಲ್ಲ ರೀ, ರೇಷನ್ ಕಾರ್ಡ್ ಒಂದೇ ಇತ್ತು. ಇವಾಗ ಎಲ್ಲ ಕೇಳ್ತಾರೆ. ಇನ್ನು ಹೋಗ್ತಾ ಇನ್ನು ಪುಟ್ಟಿಗಳು ಕಂಡು ರೀ, ನಮ್ಮ ಯಜಮಾನ್ರು ಪುಟ್ಟಿ ಕೇಳಿದ್ರು. ನಾನು ಬಂದುಬಿಟ್ಟು ಇದು ಸ್ಟಡಿ ಟೇಬಲ್ ಕೇಳಿದೆ ರೀ, ರೈಟಿಂಗ್ ಟೇಬಲ್ ಹೆಂಗೆ ಅಂತ. ಅದು ಬಂದುಬಿಟ್ರಿ 400 ಅಂತ ಹೇಳ್ತಿದ್ದಾರೆ. ಭಾಳ ಜಾಸ್ತಿ ಕಾಸ್ಟ್ ಆಯಿತು ಅಂತ ನಾನು 300ಗೆ ಕೇಳಿದ್ರೆ ನಮ್ಮ ಯಜಮಾನ್ರೆ ಎಲ್ಲಿಂದ ಬರ್ತೈತೆ, ಇನ್ನೊಂದು ಸರಿ ಕೇಳೋಕೆನೇ ಇರಬೇಕು, ಏನು ಹಂಗೆ ಕೇಳಿದೆ ಅಂತ ನಮ್ಮ ಯಜಮಾನ್ ನನ್ನನ್ನೇ ಬೈದರು. ಇಲ್ಲೊಳಿ ಈಗ ಬೇಡ, ದುಡ್ಡೂ ಇಲ್ಲ, ಸುಮ್ಮನೆ ಇದಕ್ಕೆ ದುಡ್ಡಿದ್ದಾಗ ಅವಾಗ ನೋಡ್ಕೊಳೋಣ ಬಿಡು ಅಂತ ಸಲುವಾಗಿ ಸರಿ ಅಂತ ಬಿಟ್ಟು ಬಂದುಬಿಟ್ಟಿವಿ ರೀ. ಇದಿದ್ರೆ ಎಷ್ಟು ಅನುಕೂಲ ರೀ ಮಕ್ಕಳಿಗೆ ಓದ್ಕೊಳಕ್ಕೆ ಬರ್ಕೊಳಕ್ಕೆ. ಫುಲ್ ಹಿಂಗೆ ಬಗ್ಗೋದು ಇರೋದಿಲ್ಲ ರೀ. ಇದ್ರ ಮೇಲೆ ಇಟ್ಕೊಂಡು ಬರೆದ್ರೆ ಸ್ವಲ್ಪ ಬೆನ್ನಿಗೆ ಸಪೋರ್ಟಾಗಿ ಇರುತ್ತಾ, ಬರೆಯೋಕ್ಕೂ ಮಕ್ಳಿಗೆ ಇಂಟ್ರೆಸ್ಟ್ ಬರ್ತೈತೆ ಅಂತ ನನ್ನ ಆಲೋಚನೆ. ಅಂದರೆ ಇದೇನೋ ಕಟ್ಟಿಗೆದಲ್ಲಂತ ರೀ, ಇದೇನೋ ಸ್ಟೀಲ್ದಂತೆ, ಚೆನ್ನಾಗಿರ್ತೈತಿ ಇದು, ಐರನ್ದು ರೀ. ಕಟ್ಟಿಗೆದಾದರೆ ಹೋಗ್ಬಿಡ್ತೈತೆ, ಇದು ಚೆನ್ನಾಗಿದೆ ಅಂತಂದರು. ನಮ್ಮ ಯಜಮಾನ್ ಬೇಡವ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ರು. ಇನ್ನು ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿ ಮನೆಗೆ ಬಂದಿದ್ದೀನಿ. ನಮ್ಮ ಮನೆಗೆ ಬರೋಷ್ಟರಲ್ಲಿ ನನ್ನ ಮಗಳು ಊರಿಂದ ಮನೆಗೆ ಬಂದಿದ್ದಾಳೆ. ಕೇಳ್ತಿದ್ದಾಳೆ ಆವಾಗಲೇ, ಎಲ್ಲಿಗೆ ಹೋಗಿದ್ರಮ್ಮ, ನನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ರಿ ಅಂತ. ಈ ಕಡೆ ನೋಡಿದ್ರೆ ನನ್ನ ಸಣ್ಣ ಮಗಳು ಅಳ್ತಾ ಇದ್ದಾಳೆ ರೀ. ಅತ್ತೆಯವ್ರ ಮನೆಗೆ ಬಿಟ್ಟೋಗಿದ್ವಿ, ನನ್ನ ಬಿಟ್ಟು ನೀವು ಮುಂದೆ ಹೋಗಿ ಗಾಡಿ ನಿಂದ್ರಿಸಿದ್ರಲ್ಲ ಅಂತ ತಾನು ಅಳ್ತಾ ಇದ್ದಾಳೆ. ಇನ್ನು ಏಮನ್ ಟೆನ್ಷನ್, ನನ್ನ ಕರ್ಕೊಂಡು ಹೋಗ್ಲಾರಂಗ ನೀವು ಸ್ಕೂಲ್ ಅಡ್ಮಿಷನ್ ಮಾಡಿಸಿದ್ರಲ್ಲ ಅಂತ. ಅಂತೂ ಇಂತ್ರಿ ನಮ್ಮ ಮಗಳ ಸ್ಕೂಲ್ ಅಡ್ಮಿಷನ್ ಆಯಿತು. ನಿಮ್ಮ ಮಕ್ಕಳ ಸ್ಕೂಲ್ ಅಡ್ಮಿಷನ್ ಆಗಿದ್ದಾರೀ? ನಾವು ಸ್ಕೂಲ್ಗೆ ಸೇರುವಾಗ ಏನು ದುಡ್ಡೇನು ಇದ್ದಿಲ್ಲಪ್ಪ. ಇವಾಗ ನೋಡಿದ್ರೆ ಇಷ್ಟು ಕಷ್ಟ ಐತೆ ಸ್ಕೂಲ್ ಸೇರಿಸೋದು. 15-16 ಸಾವಿರ ಯಾವ ಕೆಲಸಕ್ಕೆ ಬರಲ್ಲ. ಬರೀ ಫೀಸ್ ಒಂದೇ 16 ಸಾವಿರ ಅಂದರೆ ಬಟ್ಟೆ ಅವೆಲ್ಲ ತೊಗೊಳೋದು ಹೆಂಗೆ ಏನೋ. ಇವಾಗ ಎಷ್ಟು ಫೀಸ್ ಅಂದರೆ ಇನ್ನು ಮುಂದೆ ಎಷ್ಟೆಷ್ಟು ಇದೆಯೋ. ಓಕೆ ರೀ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ರೀ.